ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ದ್ವಿತೀಯ ಪಿ ಯು ಸಿ ಪರೀಕ್ಷೆ ಮೌಲ್ಯಮಾಪನ ಆಗಿರುತ್ತೆ. ಎಲ್ಲರೂ ಕೂಡ ಪಾಸ್ ಮಾಡ್ತಾರೆ. ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ SSLC ಅದೇ ರೀತಿ ದ್ವಿತೀಯ ಪಿ ಯು ಸಿಗೆ ಭಾಳಷ್ಟು ಡಿಫ್ರೆನ್ಸ್ ಇದೆ. ಪಿ ಯು ಸಿಗೆ ತನ್ನದಾದ ಸ್ಟ್ಯಾಂಡರ್ಡ್ ಇದೆ. ನಿಮಗೆ ಗೊತ್ತಿರೋ ಹಾಗೆ ಮೌಲ್ಯಮಾಪನ ಅಂದ್ಬಿಟ್ಟು ಇಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಸ್ಟ್ರಿಕ್ಟ್ ಆಗಿ ಇದ್ದೇ ಇರ್ತದೆ. ಇದಕ್ಕೆ ಕಾರಣ ಏನೋ ರೀಸನ್ ಏನು ಅಂದರೆ ನೀವು ನೋಡೋದಾದರೆ ವರ್ಷ ಯಾವ ರೀತಿ ನಡ್ಕೊಂಡು ಹೋಗ್ತದೆ, ಎಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗ್ತಾರಾ, ಎಷ್ಟು ಜನ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ, ಅದ್ರ ಮೇಲೆ ವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಹೇಗಿರುತ್ತೆ ಅಂತ ಅದನ್ನ ತೋರಿಸುತ್ತೆ. ಮೀನ್ಸ್ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ದಾರೆ. ವ್ಯಾಲ್ಯೂಯೇಷನ್ ಯೂಶಲಿ ಸ್ಟ್ರಿಕ್ಟ್ ಆಗಿರುತ್ತೆ. ಆದರೆ ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯತೆ ಇಲ್ಲ. ನೀವು ಕೀ ಆನ್ಸರ್ಸ್ನ ನೋಡ್ಕೊಳ್ತಾರೆ ಬೋರ್ಡ್ ಅವರು, ನೀವು ಏನೆಲ್ಲ ಬರೆದಿದ್ದೀರ ಅದನ್ನು ನೋಡ್ಕೊಳ್ತಾರೆ. ಯಾವುದೇ ರೀತಿ ಅನಾವಶ್ಯಕವಾಗಿ ನಿಮ್ಮನ್ನು ಮಾರ್ಕ್ಸನ್ನು ಕೂಡ ಕಟ್ ಮಾಡೋದಿಲ್ಲ. ನೀವು ಕರೆಕ್ಟಾಗಿ ಬರೆದಿದ್ರೆ ಅಥವಾ ನೀವು ಕ್ವಶನ್ಗೆ ಸಂಬಂಧಪಟ್ಟ ಆನ್ಸರ್ನ ಕೂಡ ಬರೆದಿದ್ರೆ ಆರಾಮಾಗಿ ನಮಗೆ ಅಂಕಗಳು ದೊರೆಯುತ್ತದೆ. ಅದರ ಬಗ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆ ರೀತಿ ನಿಮಗೆ ಡೌಟ್ ಬಂದರೆ ರಿವ್ಯಾಲ್ಯೂಯೇಷನ್ ರೀಟೋಟಲ್ ಕೂಡ ಹಾಕ್ಬೋದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಕರೆಕ್ಟಾಗಿ ಆನ್ಸರ್ನ ಬರೆದಿದ್ರೆ, ಅದಕ್ಕೆ ಸಂಬಂಧಪಟ್ಟ ಆನ್ಸರ್ನ ಬರೆದಿದ್ರೆ, ಮೇಯ್ನ್ ಹೈಲೈಟ್ ಏನು ಮಾಡಬೇಕು ಅದನ್ನು ಬರೆದಿದ್ರೆ ನಮಗೆ ಆರಾಮಾಗಿ ಅಂಕಗಳು ಕೂಡ ದೊರೆಯುತ್ತದೆ. ಯಾವ ವಿದ್ಯಾರ್ಥಿಗಳು ಕರೆಕ್ಟಾಗಿ ಬರೆದಿರೋದಿಲ್ಲ, ಏನು ಮಾಡಿ ರೆಸ್ಪಾನ್ಸ್ ಮಾಡಿರೋದಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಂಕಗಳು ಮಿಸ್ಟೇಕ್ ಆಗುತ್ತೆ. ನಂತರ ಇಲ್ಲಿ ಯಾರು ಕೂಡ 100ಕ್ಕೆ 100% ಬುಕ್ಕಲ್ಲಿ ಇರುವ ಹಾಗೆ, ಕೀ ಆನ್ಸರಲ್ಲಿ ಇರುವ ಹಾಗೆ ಬರೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸ್ವಂತವಾಗಿ ಬರೀಬೇಕಾಗುತ್ತೆ, ಸಂಬಂಧಪಟ್ಟಂದು ಕೂಡ ಬರೀಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕ್ರಿಯೇಟಿವಿಟಿಯಾಗಿ ಚೆನ್ನಾಗಿ ಆನ್ಸರ್ನ ಮಾಡಿದರೆ ಆರಾಮಾಗಿ ನಿಮಗೆ ಅಂಕಗಳು ಕೂಡ ದೊರೆಯುತ್ತವೆ. ಕೆಲವು ವಿದ್ಯಾರ್ಥಿಗಳು ನೋಡ್ತಾ ಇರ್ತಾರೆ ಏನೇನೇನೋ ಬರೆದ್ರೆ ಆನ್ಸರ್ನ ಕೊಡ್ತಾರೆ, ಅಂಕಗಳನ್ನ ಕೊಡ್ತಾರೆ ಅಂತ. ಅದು ಕೊಡುವ ಸಾಧ್ಯತೆ ತೀರಾ ಕಡಿಮೆ. ಯಾರೋ 100ಕ್ಕೆ ಒಬ್ಬರು ಒಂದ್ಸಲ ಆಗುತ್ತೆ. ಆ ರೀತಿ ಎಲ್ಲ ಟೈಮಲ್ಲೂ ನಮಗೆ ಆ ರೀತಿ ಏನೇನೋ ಬರೆದ್ರೆ ಆನ್ಸರ್ಸ್ ಬರೆದ್ರೆ ಅಂಕಗಳು ಕೂಡ ಸಿಗೋದಿಲ್ಲ. ಎಸ್ಪೆಷಲಿ ಬಂದ್ಬಿಟ್ಟು ಗ್ರಾಮರ್ ಆಗಿರ್ಬೋದು, ಸೈನ್ಸ್ ವಿಷಯದಲ್ಲಿ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ನಾನಾ ವಿಷಯದಲ್ಲಿ ಯಾವ್ದು ಪರ್ಫೆಕ್ಟ್ ಆನ್ಸರ್ ಬರೀಬೇಕಾಗುತ್ತೆ, ಅದನ್ನು ಪರ್ಫೆಕ್ಟ್ ಆಗಿರಬೇಕಾಗುತ್ತೆ. MCQ ಆಗಿರ್ಬೋದು, ಒಂದು ಅಂಕದ ಪ್ರಶ್ನೆಗಳಾಗಿರ್ಬೋದು, ಗ್ರಾಮರ್ ಪಾರ್ಟ್ ಆಗಿರ್ಬೋದು, ಅದೇ ರೀತಿ ಡ್ರಾಯಿಂಗ್ ಪಾರ್ಟ್ ಆಗಿರ್ಬೋದು, ಅವೆಲ್ಲ ನೀವು ಯಾವುದೇ ರೀತಿ ಬೇಕಾಬಿಟ್ಟು ಬರೋಕ್ಕಾಗೋದಿಲ್ಲ. ಇನ್ ಕೇಸ್ ನೀವು ಲಾಂಗ್ ಆನ್ಸರ್ಸಲ್ಲಿ ಮಾತ್ರ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ನಮಗೆ ಆರಾಮಾಗಿ ಅಂಕಗಳು ಕೂಡ ದೊರೀತವೆ. ಸ್ಟ್ರಿಕ್ಟ್ ಆಗಿರುತ್ತೆ, ನಿಮಗೆ ಅದು ಕೂಡ ಇರುತ್ತೆ. ನೀವು ಬರ್ತಿದ್ರೆ ಪಕ್ಕ ನಿಮಗೆ ಅಂಕಗಳು ಕೂಡ ದೊರೀತದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನಂತರ ನಿಮಗೆ ಎಲ್ಲರೂ ಕೂಡ ಪಾಸ್ ಮಾಡ್ತಾರೆ ಅಂದರೆ ಇಲ್ಲಿ ಎಲ್ಲರೂ ಕೂಡ ಪಾಸ್ ಮಾಡೋದಿಲ್ಲ. ಯಾರು ಕರೆಕ್ಟಾಗಿ ಬರ್ತಿರ್ತಾರೆ, ಯಾರು ಒಳ್ಳೆ ಅಂಕಗಳನ್ನು ಪಡ್ಕೊಳ್ತಾರೆ, ಯಾರು ಪಾಸಿಂಗ್ ಮಾರ್ಕ್ಸ್ ತೆಗೆದುಕೊಂಡಿರ್ತಾರೆ ಅವ್ರನ್ನ ಮಾತ್ರ ಪಾಸ್ ಮಾಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ 70ಕ್ಕೆ 21, 80ಕ್ಕೆ 24 ಅಂಕಗಳನ್ನು ಪಡೆದುಕೊಳ್ಬೇಕಾಗುತ್ತೆ. 100ಕ್ಕೆ 35 ಆಗಬೇಕಾಗುತ್ತೆ. ಪಾರ್ಟ್ ಎಲ್ಲಿ ಅಂದರೆ ಭಾಷಾ ವಿಷಯದಲ್ಲಿ ಎರಡನ್ನೂ ಕೂಡ ಸೇರಿಸಿದ್ರೆ 70 ಅಂಕಗಳು, ಪಾರ್ಟ್ ಬಿಯಲ್ಲಿ 140 ಅಂಕಗಳು ಬರಬೇಕಾಗುತ್ತೆ. ಇಂಟರ್ನಲ್ಸ್ ಮತ್ತು ಎಕ್ಸ್ಟರ್ನಲ್ಸ್ ಸೇರಿಸಿ ಮಿನಿಮಮ್ 30 ದುಡ್ಡು ಕಡ್ಡಾಯವಾಗಿ ಬರಬೇಕಾಗುತ್ತೆ. ಒಂದರಲ್ಲಿ 30 ಬಂದರೆ ಉಳಿದ್ರಲ್ಲಿ ಜಾಸ್ತಿ ಬರಬೇಕಾಗುತ್ತೆ. ಆ ರೀತಿ ನಿಯಮಗಳು ಕೂಡ ಇದ್ದಾವೆ. ಅದ್ರ ಬಗ್ಗೆ ನಾನು ಬ್ರೀಫಾಗಿ ವಿಡಿಯೋ ಮಾಡಿದ್ದೀನಿ. ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಕೊಟ್ಟಿರ್ತೀನಿ, ಹೋಗಿ ನೋಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಯಾಗಿ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.